ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಾ. ನಮ್ಮ ಮನೇಲಿ ಮೊನ್ನೆ ಪರೋಟ ತಂದಿದ್ವಿ. ಈ ಥರ ಮಲಬಾರ್ ಪರೋಟ 10 ಏನೋ ಇರುತ್ತೆ. ನಾನ್ ವೆಜ್ ಮಾಡಿದಾಗ ಅದು ಒಂದು 5 ಬಿಟ್ಟಿದೆ. ಸೊ ಹಾಗಾಗಿ ನಾನು ಅನ್ಕೊಂಡೆ ಇವಾಗ ಪರೋಟದಲ್ಲಿ ಎಗ್ ರೋಲ್ ಮಾಡೋಣ ಮನೇಲೆ ಅಂತ. ಹೆಂಗ್ ಬರುತ್ತೆ ಅಂತ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಪನ್ನೀರ್ ರೋಲ್ ಮಾಡಿದ್ದಲ್ಲ ಚಿನಿ. ಸೊ ಪನ್ನೀರ್ ರೋಲ್ ಮಾಡಿದ್ವಿ, ಅದು ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಇವತ್ತು ನೋಡೋಣ, ವೇಸ್ಟ್ ಮಾಡಬಾರ್ದು ಅಂತ ಇವ್ರಿಗೆಲ್ಲ ಎಗ್ ರೋಲ್ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಮಲ್ಲೂ ಈ ಥರ ಏನಾದರೂ ಉಳಿದಿದ್ರೆ ಈಸಿಯಾಗಿ ಮನೇಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ಎಗ್ ರೋಲ್ ಮಾಡೋದಕ್ಕೆ ನಾನು ಇಲ್ಲಿ ಬಂದು ಕ್ಯಾರೆಟು, ಆಮೇಲೆ ಸೌತೆಕಾಯಿ, ಇದು ಬಂದು ಕ್ಯಾಪ್ಸಿಕಮ್ಮು, ಇದು ಈರುಳ್ಳಿ ಅಂಡ್ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು, ಸಾರಿ ಮಧ್ಯದಲ್ಲಿ ಮರ್ತೋಗ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಅಂಡ್ ಇಲ್ಲಿ ನಾವು 3 ಜನ ಇರೋದು, ಅರೌಂಡ್ 5 ಪರೋಟ ಇದೆ. ನಾನು ಇಲ್ಲಿ ಒಂದು 6 ಎಗ್ನ ತಗೊಂಡಿದ್ದೀನಿ. ಸೊ ಮೊದಲು ಎಗ್ಗು, ಕೊತ್ತಂಬರಿ ಸೊಪ್ಪು ಅಂಡ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತೀನಿ. ಸೊ ಅದಷ್ಟು ಮಿಕ್ಸ್ ಮಾಡ್ಕೊಬೇಕು. 6 ಎಗ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ಅಂಡ್ ಅದಾದ್ಮೇಲೆ ನಾನಿಲ್ಲಿ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ ಖಾರಕ್ಕೆ. ನಿಮಗೆ ಬೇಕಂತಂದರೆ ನೀವು ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲೀಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಂಡ್ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಚಿಲ್ಲಿ ಫ್ಲೇಕ್ಸ್ನ ಜಾಸ್ತಿನೇ ಹಾಕೊಳ್ಳಿ, ಯಾಕಂತಂದರೆ ಪರೋಟ ಸ್ಪೈಸಿ ಇರಲ್ಲ. ಸೊ ನೀವು ಈ ಥರ ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ನಿಮಗಿನ್ನ ಸ್ಪೈಸಿ ಬೇಕಂತಂದರೆ ಚಿಲ್ಲಿ ಪೌಡರ್ ಹಾಕೋಬೋದು ಅಥವಾ ಪೆಪ್ಪರ್ ಪೌಡರ್ ಹಾಕೋಬೋದು. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಆ್ಯಂಡ್ ಇದಾದಮೇಲೆ ಫಸ್ಟು ಈ ಥರ ತವ ತಗೋಬೇಕು, ನಾ ಹೀಟ್ ಮಾಡೋಣ. ಅಂಡ್ ಇದನ್ನ ಆಮ್ಲೆಟ್ ಹಾಕಿ ಅದಾದ್ಮೇಲೆ ಪರೋಟ ಹಾಕೋದ್ರಿಂದ ಥರ ನಾನ್ ಸ್ಟಿಕ್ದು ತವಾ ಥರ ಬರುತ್ತೆ. ಸೊ ಅದ್ರಲ್ಲಿ ಮಾಡಿದ್ರೆ ಈಸಿ, ಬಟ್ ಅದು ನಮ್ಮ ಮನೇಲಿ ಇಲ್ಲದೇ ಇರೋದ್ರಿಂದ ಸೊ ಇದರಲ್ಲೇ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಮನೇಲಿರೋ ಮಿನಿಮಲ್ ಐಟಮ್ ಏನಿದೆ, ಸೊ ಅದರಲ್ಲಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ. ಇವಾಗ ತವಾ ಬಂದು ಬಿಸಿ ಆಗಿದೆ. ಫಸ್ಟು ಪರೋಟನ ಬಿಸಿ ಮಾಡ್ಕೊಬೇಕು. ಸೊ ಬಿಸಿ ಮಾಡಿಕೊಂಡು ಒಂದೊಂದನ್ನೇ ಮಾಡಬೇಕು, ಇದನ್ನು ಒಟ್ಟಿಗೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಇದನ್ನು ಈ ಥರ ಬಿಸಿ ಮಾಡಬೇಕು. ಎರಡೂ ಕಡೆ ಬಿಸಿ ಮಾಡಿ ಅದಾದಮೇಲೆ ಇದನ್ನು ತಕ್ಕೊಂಡು ಆಮ್ಲೆಟ್ ಥರ ಮಾಡಿ ಇದನ್ನು ಅದ್ಮೇಲೆ ಹಾಕಬೇಕು. ಈ ಥರ ಪರೋಟನ ಬಿಸಿ ಮಾಡ್ಕೊಬೇಕು. ಬಿಸಿ ಮಾಡಿಕೊಂಡು ಇದನ್ನು ಈ ಕಡೆ ಎತ್ತಿಡೋಣ. ಆಮೇಲೆ ಅಗೇನ್ ಇಲ್ಲಿ ಆಯಿಲ್ ಅಪ್ಲೈ ಮಾಡಿ ಅದೇನು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ, ಸೊ ಅದನ್ನು ಆಮ್ಲೆಟ್ ಥರ ಮಾಡ್ಕೋಬೇಕು. ಸೊ ಪರೋಟ ಎಷ್ಟಿದೆ ಅಷ್ಟಾಗಲ ಈ ಥರ ಮಾಡಿಕೊಂಡು ಸ್ವಲ್ಪ ಕುಕ್ಕಾಗಲಿ ಇದು. ಇವಾಗ ಇದನ್ನು ಈ ಥರ ಇಟ್ಕೊಬೇಕು. ಪರೋಟಗಿಂತ ಅಗಲ ಆಗ್ಬಿಟ್ಟಿದೆ, ಸೊ ಹಂಗಾಗಿ ಇದನ್ನು ಈ ಥರ ಮಾಡಿಕೊಂಡು ಇವಾಗ ಆಲ್ಮೋಸ್ಟ್ ಬೆಂದಿದೆ. ಸೊ ಇದನ್ನು ಈ ಥರ ಮಚ್ಚಾಕೊಳ್ಳುವ. ಇಷ್ಟೇ ಗೈಸ್, ಇದನ್ನು
ಸ್ಟವ್ ಆಫ್ ಮಾಡೋಣ. ಇವಾಗ ಬೆಂದಿರುತ್ತೆ ಇದು. ಇದನ್ನ ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ಇವಾಗ ಆಲ್ರೆಡಿ ಏನು ರೆಡಿ ಆಗಿದೆಯಲ್ಲ, ಸೊ ಅದಕ್ಕೆ ಸ್ವಲ್ಪ ನಾನಿಲ್ಲಿ 1 ಸ್ಪೂನಷ್ಟು ಮಯೋನೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಗಾರ್ಲಿಕ್ ಮಯೋನೀಸ್ ಅಂತ. ಸ್ವಲ್ಪ ಕೆಚಪ್, ಇದನ್ನ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕ್ಯಾರೆಟ್, ನಿಮಗೆ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಚೀಸ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಬಟ್ ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಹೆಂಗಿರುತ್ತೆ ಗೊತ್ತಿಲ್ಲ, ಹಂಗಾಗಿ ಚೀಸ್ ಆ್ಯಡ್ ಮಾಡಿಲ್ಲ. ಸ್ವಲ್ಪ ಕುಕುಂಬರ್, ಸ್ವಲ್ಪ ಕ್ಯಾಪ್ಸಿಕಮ್, ಈರುಳ್ಳಿ. ಆ್ಯಂಡ್ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಇದನ್ನು ಫ್ರೈ ಮಾಡಿ ಕೂಡ ಹಾಕ್ಕೊಬೋದು ನೀವು. ಇಷ್ಟೇ, ಇದನ್ನು ನೀಟಾಗಿ ಹಿಂಗೆ ರೋಲ್ ಮಾಡ್ಕೊಬೇಕು. ಈ ಥರ ರೋಲ್ ಮಾಡ್ಕೊಬೇಕು. ಇಷ್ಟೇ ಗೈಸ್, ಎಗ್ ರೋಲು ರೆಡಿ ಆಯ್ತು. ಸೊ ಹೆಂಗಿದೆ ಟೇಸ್ಟ್ ಮಾಡಿ ಹೇಳುವ. ಸಖತ್ತಾಗಿದೆ. ಈಸಿಯಾಗಿ ಮನೆಯಲ್ಲಿ ನೀವು ಮಾಡ್ಕೊಬೋದು, ನೀವು ಟ್ರೈ ಮಾಡಿ. ಅಂಡ್ ಇಷ್ಟೇ ಗೈಸ್, ಎಗ್ ರೋಲ್ನ ನಾನು ತಿಂದ್ಬಿಟ್ಟು ಇವ್ರಿಗೆ ಕೊಟ್ಟಿದ್ದೀನಿ ಹೆಂಗಿದೆ ಅಂತ ಹೇಳಕ್ಕೆ. ತಿನ್ನಿ. ಎಕ್ಸಲೆಂಟ್ ಆಗಿದೆ. ಆ್ಯಕ್ಚುಲಿ ಹೊರಗಡೆ ಸಿಗೋ ಕಾಟಿ ರೋಲ್ಗಿಂತ ಮನೇಲಿ ಮಾಡೋದು ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಟೇಸ್ಟ್ ಮಾಡಿದೆ, ಬಟ್ ಎವ್ರಿ ಬೈಟ್ ಇಟ್ ಫೀಲ್ಸ್ ರಿಯಲಿ ಗುಡ್. ಎವ್ರಿ ಒನ್ ಮಸ್ಟ್ ಟ್ರೈ ದಿಸ್. ಟ್ರೈ ಮಾಡಲೇಬೇಕು, ನಿಜ ತುಂಬ ಚೆನ್ನಾಗಿದೆ. ನಾನು ಯೂಶಲಿ ರಿವ್ಯೂ ಕೊಡಲ್ಲ, ಬಟ್ ವೆರಿ ನೈಸ್, ಮಸ್ಟ್ ಟ್ರೈ ಗೈಸ್. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಅಂಡ್ ಇನ್ಮೇಲಿಂದ ಕುಕಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ, ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ಟಾಟಾ, ಬಾಯ್.